ಸಿಟಿಯಲ್ಲಿ ಕೂಲ್ ವೆದರ್ ನಿರ್ಮಾಣ ಆಗಿದೆ. ಇಂದು ಕೂಡ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ರಾಜ್ಯದಲ್ಲಿ ಮುಂದಿನ 4 ದಿನ ಭಾರೀ ಮಳೆ ಆಗಬಹುದು ಅನ್ನೋ ಪ್ರೆಡಿಕ್ಷನ್ ಹವಾಮಾನ ಇಲಾಖೆಯಿಂದ. ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಪ್ರಬಲಗೊಂಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವಂತಹ ನಿರೀಕ್ಷೆ ಇದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ರೆಡ್ ಅಲರ್ಟ್ ಇರ್ಬೋದು, ಆರೆಂಜ್ ಅಲರ್ಟು, ಯೆಲ್ಲೋ ಅಲರ್ಟು, ಮಾಡ್ರೇಟ್ ರೈನ್ ಎಲ್ಲಾಗುತ್ತೆ, ಸ್ವಲ್ಪ ಮಳೆ ಎಲ್ಲಾಗುತ್ತೆ, ಜಾಸ್ತಿ ಮಳೆ ಎಲ್ಲಾಗುತ್ತೆ, 200 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆದರೆ ಅದನ್ನು ರೆಡ್ ಅಲರ್ಟ್ ಅಂತ. ಸೊ ಈ ಥರದ್ದು ವಿಂಗಡಿಸೋ ಕೆಲಸವನ್ನು ಕೂಡ ಹವಾಮಾನ ಇಲಾಖೆ ಮಾಡಿದೆಯಂತೆ. ಕರಾವಳಿ ಜಿಲ್ಲೆಗಳಲ್ಲಿ ಹೈಯೆಸ್ಟ್ ರೈನ್ ಬರಬಹುದು, ಮಳೆ ಆಗಬಹುದು ಅನ್ನೋ ಮುನ್ಸೂಚನೆ ಸಿಗ್ತಾ ಇದೆ. ಪ್ರಿಪೇರ್ಡ್ನೆಸ್ ಮಾಡಿಕೊಳ್ಳಿ ಅಂತ ಜಿಲ್ಲಾಡಳಿತಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಗಳ ಮಳೆ ಬಿದ್ದಿರುವಂತಹ ಲೆಕ್ಕಾಚಾರವನ್ನು ನೋಡಿಕೊಂಡು ಶಾಲಾ ಕಾಲೇಜುಗಳಿಗೆ ರಜೆ ಕೊಡಬೇಕಾ ಬೇಡವಾ ಅನ್ನೋದನ್ನ ಜಿಲ್ಲಾಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಯಾವ್ಯಾವ ಜಿಲ್ಲೆಗೆ ಪ್ರಮುಖವಾಗಿ ರೆಡ್ ಅಲರ್ಟ್ ಅನ್ನು ಕೊಟ್ಟಿದ್ದಾರೆ, ಅಲ್ಲಿನ ಜಿಲ್ಲಾಡಳಿತಕ್ಕೆ ಏನೇನು ಸೂಚನೆ ಕೊಟ್ಟಿದ್ದಾರೆ, ಬೆಂಗಳೂರದ್ದು ಏನು ಕತೆ ಅಂತ? ಬೆಂಗಳೂರಲ್ಲಿ ಬೆಳಗಿನಿಂದಲೂ ಕೂಡ ಕೂಲ್ ವೆದರ್ ಇದೆ. ಇದು ಇನ್ನೂ ಕೂಡ ಮುಂದುವರಿಯುತ್ತೆ. ಇನ್ನು 4 ದಿನಗಳ ಕಾಲ ಇದೇ ರೀತಿಯಾದಂಥ ವಾತಾವರಣ ಇರುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆಯವರು ಕೊಟ್ಟಿರುವಂಥ. ಜೊತೆಗೆ ಪ್ರಮುಖವಾಗಿ ಕರಾವಳಿ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಕರಾವಳಿ ಪ್ರದೇಶಗಳೇನಿದ್ದಾವೆ ಆ ಕರಾವಳಿ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ತುಂಬ ಒಳ್ಳೆಯ ಮಳೆ ಆಗುವಂಥ ನಿರೀಕ್ಷೆಯನ್ನು ಹವಾಮಾನ ಇಲಾಖೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಮುನ್ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಜೊತೆಗೆ ಬೇರೆ ಅಂದರೆ ನಗರ ಅಂದರೆ ಬೆಂಗಳೂರು ನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಕೂಡ ಮುಂಗಾರು 4 ದಿನಗಳವರೆಗೂ ಕೂಡ ತುಂಬ ಚೆನ್ನಾಗಿ ಬೀಳುವಂಥ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲೂ ಕೂಡ ಅದು ಮಧ್ಯಾಹ್ನದ ನಂತರ ಅಥವಾ ಸಂಜೆ ನಂತರ ಮಳೆಯ ವಾತಾವರಣ ಇರುತ್ತೆ. ಇನ್ನು ಮಿಕ್ಕಿದಂತೆ ಮೋಡ ಮುಗಿಸಿದಂಥ ವಾತಾವರಣ ಮತ್ತು ಬೆಳಗ್ಗೆ ಸುಮಾರು ಒಂದು 10-11 ಗಂಟೆವರೆಗೂ ಕೂಡ ಕೂಲ್ ವೆದರ್ ಅಂದರೆ ತುಂಬಾ ಕೂಲ್ ಅನಿಸುವಂಥ ವೆದರ್ ಕಂಟಿನ್ಯೂ ಆಗುತ್ತೆ ಇನ್ನು 4 ದಿನ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್.